Hello everyone. ಈ ವಿಡಿಯೋದಲ್ಲಿ ನಾವು LabVIEW ಬಗ್ಗೆ ತಿಳ್ಕೊಳ್ಳೋಣ. So if I open the LabVIEW application, LabVIEW. So if I click over here, so LabVIEW already install ಆಗಿದೆ. LabVIEW LabVIEW already install ಆಗಿದೆ. LabVIEW. So if I want to open LabVIEW, I will search like LabVIEW. So LabVIEW already install ಆಗಿದೆ. LabVIEW ಇನ್ನೂ install ಆಗಿಲ್ಲ ಅಂತಂದ್ರೆ previous ವಿಡಿಯೋದಲ್ಲಿ ಹೆಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು LabVIEW ಬಗ್ಗೆ ತಿಳ್ಕೊಳ್ಳೋಣ. ಹೆಲೋ ಎವ್ರಿವನ್, ಈ ವಿಡಿಯೋದಲ್ಲಿ ನಾವು LabVIEW ಬಗ್ಗೆ ತಿಳ್ಕೊಳ್ಳೋಣ. ಸೊ ಐ ವಿಲ್ ಸರ್ಚ್ ಓವರ್ ಹಿಯರ್ LabVIEW. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿದೆ, ಇನ್ನೂ ಇನ್ಸ್ಟಾಲ್ ಆಗಿಲ್ಲ ಅಂತಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೊಟ್ಟಿದ್ದೀವಿ, ಪ್ಲೀಸ್ ಚೆಕ್ ಇಟ್. ಸೊ LabVIEW ಓಪನ್ ಮಾಡಿದ್ರೆ ಇಂಟರ್ಫೇಸ್ ಹೀಗೆ ಓಪನ್ ಆಗುತ್ತೆ. ಸೊ ಬಿಫೋರ್ ಗೋಯಿಂಗ್ ಥ್ರೂ LabVIEW, we will understand what is LabVIEW. LabVIEW is what is LabVIEW? LabVIEW is a graphical programming platform based on the G programming language. Unlike traditional languages like C, Python, LabVIEW uses data flow. So what is LabVIEW? LabVIEW is a graphical programming platform based on the G programming language. Unlike traditional languages like C or Python, LabVIEW uses data flow programming, where functions are represented as blocks or nodes connected by wires that pass the data. Programs in LabVIEW are called virtual instruments, which simulate the appearance and function of actual instruments such as oscilloscopes and multimeters. So ಇಲ್ಲಿ ಏನಾಗಿದೆ, LabVIEW ಅಲ್ಲಿ ಎರಡು ಪಾರ್ಟ್ ಇರುತ್ತೆ. ಸೊ ಫ್ರಂಟ್ ಪ್ಯಾನಲ್ ಅಂಡ್ ಬ್ಲಾಕ್ ಡಯಾಗ್ರಾಮ್. ಫ್ರಂಟ್ ಪ್ಯಾನಲ್ ಇಟ್ಸ್ ಯೂಸರ್ ಇಂಟರ್ಫೇಸ್, ಯೂಸರ್ ಕ್ಯಾನ್ ಗಿವ್ ಅಂಡ್ ಸಿ ದ. ಸೊ LabVIEW ಅಲ್ಲಿ ಎರಡು ಪಾರ್ಟ್ಸ್ ಇರುತ್ತೆ, ಫ್ರಂಟ್ ಪ್ಯಾನಲ್ ಅಂಡ್ ಬ್ಲಾಕ್ ಡಯಾಗ್ರಾಮ್. ಫ್ರಂಟ್ ಪ್ಯಾನಲ್ ಅಲ್ಲಿ ಯೂಸರ್ ಇಂಟರ್ಫೇಸ್ ಇರುತ್ತೆ, ಕಂಟ್ರೋಲ್ಸ್ ಅಂಡ್ ಇಂಡಿಕೇಟರ್ಸ್ ನ ಪ್ಲೇಸ್ ಮಾಡಬಹುದು. ಬ್ಲಾಕ್ ಡಯಾಗ್ರಾಮ್ ಅಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇರುತ್ತೆ, ವಿ ಕ್ಯಾನ್ ಡಿಸೈನ್ ದ ಲಾಜಿಕ್. ಸೊ ವೈ ಡು ವಿ ನೀಡ್ LabVIEW? So LabVIEW simplifies the development of complex measurement, automation and control system by offering intuitive visual programming. ಸೊ ಇಲ್ಲಿ ಏನಾಗುತ್ತೆ, ಫ್ರಂಟ್ ಪ್ಯಾನಲ್ ಬ್ಲಾಕ್ ಡಯಾಗ್ರಾಮ್ ಎರಡು ಅಟ್ ಎ ಟೈಮ್ ಸೊ ನಾವಿಲ್ಲಿ ಫ್ರಂಟ್ ಪ್ಯಾನಲ್ ಅಂಡ್ ಬ್ಲಾಕ್ ಡಯಾಗ್ರಾಮ್ ಎರಡನ್ನು ಅಟ್ ಎ ಟೈಮ್ ವಿಜುವಲೈಸ್ ಮಾಡ್ಬೋದು. ಸೊ ವಿ ಕ್ಯಾನ್ ಗೆಟ್ ಟು ನೋ ವಾಟ್ ಆರ್ ದ ಥಿಂಗ್ಸ್ ಹ್ಯಾಪ್ನಿಂಗ್ ಇನ್ಸೈಡ್ ಅವರ್ ಕೋಡ್. ಸೊ ನಾವು ಇದನ್ನ ಟ್ಯಾಗ್ ಹಾರ್ಡ್ವೇರ್ ಜೊತೆಗೆ, ಸೆನ್ಸಾರ್ಸ್ ಜೊತೆಗೆ, FPGA ಜೊತೆಗೆ, PXI ಜೊತೆಗೆ ಇಂಟಿಗ್ರೇಟ್ ಮಾಡಿ ಹಾರ್ಡ್ವೇರ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಫಾಸ್ಟ್ ಪ್ರೊಟೋಟೈಪಿಂಗ್ ಆ್ಯಂಡ್ ರಿಯಲ್ ಟೈಮ್ ಡೇಟಾ ಅಕ್ವಿಸಿಷನ್, ಬಿಲ್ಟ್ ಇನ್ ಲೈಬ್ರರಿ ಫಾರ್ ಸಿಗ್ನಲ್ ಪ್ರೊಸೆಸಿಂಗ್ ಆ್ಯಂಡ್ ಕಂಟ್ರೋಲ್ ಡಿಸೈನ್. ಸೊ ಸಿಗ್ನಲ್ ಪ್ರೊಸೆಸಿಂಗ್ ಎಲ್ಲ ಮಾಡಬೇಕು, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತೆಲ್ಲ ಇದ್ದರೆ ಸಿಗ್ನಲ್ ಪ್ರೊಸೆಸಿಂಗ್ ಎಲ್ಲ ಡೆವಲಪ್ಡ್ ಟೂಲ್ ಕಿಟ್ಸ್ ಇರುತ್ತೆ LabVIEW ಅಲ್ಲಿ. ನೋ ನೀಡ್ ಟು ರೈಟ್ ಎಂಟೈರ್ ಲಾಜಿಕ್ ಲೈಕ್ MATLAB. ಸೊ ಇಲ್ಲಿ ಟೂಲ್ ಕಿಟ್ಸ್ ಅವೈಲಬಲ್ ಇರುತ್ತೆ, ಜಸ್ಟ್ ಇನ್ಪುಟ್ ಕೊಟ್ಟರೆ ನಾವು ಔಟ್ಪುಟ್ನ ನಾವು ವಿಜುವಲೈಸ್ ಕೂಡ ಮಾಡ್ಬೋದು ಯೂಸಿಂಗ್ ಗ್ರಾಫ್ಸ್. ಸೊ ಫೀಲ್ಡ್ಸ್ ವೇರ್ LabVIEW ಇಸ್ ಯೂಸ್ಡ್. LabVIEWನ ತುಂಬ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ, ಮೇನ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಸಿಗ್ನಲ್ ಪ್ರೊಸೆಸಿಂಗ್ ಆ್ಯಂಡ್ ಫಿಲ್ಟರ್ ಡಿಸೈನಲ್ಲಿ, ಮೆಕ್ಯಾಟ್ರಾನಿಕ್ಸ್ ಆ್ಯಂಡ್ ರೋಬೋಟಿಕ್ಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಏರೋಸ್ಪೇಸ್ ಆ್ಯಂಡ್ ಡಿಫೆನ್ಸ್, ಆಟೋಮೋಟಿವ್, ಇಂಡಸ್ಟ್ರಿಯಲ್ ಆಟೋಮೇಷನಲ್ಲೆಲ್ಲ ಯೂಸ್ ಮಾಡ್ತಾರೆ. ಹಾಗೆ ಎಂಬೆಡೆಡ್ ಸಿಸ್ಟಮ್ಸ್, IoT ಕೂಡ ಯೂಸ್ ಮಾಡ್ತಾರೆ. ಮೈರಿಯೋ ಹಾರ್ಡ್ವೇರ್, ಆರ್ಡಿನೋ, ರಾಸ್ಬೆರಿ ಪೈ ಕೂಡ ಸಪೋರ್ಟ್ ಆಗುತ್ತೆ. ಸೊ ಈ LabVIEWನ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಜೊತೆಗೆ ಕಂಪೇರ್ ಮಾಡಿ ನೋಡಿದಾಗ LabVIEW ಗ್ರಾಫಿಕಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು. ಪೈಥಾನ್, C, MATLAB ಎಲ್ಲ ಟೆಕ್ಸ್ಚುವಲ್ ಆಗಿರುತ್ತೆ. LabVIEW ಬಿಗಿನರ್ ಫ್ರೆಂಡ್ಲಿ ಇರುತ್ತೆ, ಅದು ಮಾಡ್ರೇಟ್ ಟು ಹೈ ಇರುತ್ತೆ. LabVIEWನ ಯೂಸ್ ಮಾಡಬೇಕು ಅಂತಂದರೆ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್ ಅವ್ರು ಕೊಟ್ಟಿರೋ LabVIEW ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟಲ್ಲಿ ಮಾತ್ರ ಮಾಡಬೇಕು. ಪೈಥಾನ್, C, MATLABನ VS ಕೋಡು, MATLAB ಅದರಲ್ಲೆಲ್ಲ ಮಾಡ್ಬೋದು. LabVIEW ಬಿಲ್ಟ್ ಇನ್ ಇಂಟಿಗ್ರೇಷನ್ ಇರುತ್ತೆ, ರಿಯಲ್ ಟೈಮ್ ಹಾರ್ಡ್ವೇರ್ಸು. ಬಟ್ ಪೈಥಾನಲ್ಲೆಲ್ಲ ಅಡಿಷ್ನಲ್ ಸೆಟಪ್ ಬೇಕಾಗುತ್ತೆ. ಸೊ ನಾವು ಪ್ಯಾರಲಲ್ ಎಕ್ಸಿಕ್ಯೂಷನ್ ಏನಾದ್ರು ಮಾಡಬೇಕು ಅಂದರೆ LabVIEW ಅಲ್ಲಿ ಬಿಲ್ಟ್ ಇನ್ ಸಪೋರ್ಟ್, ನೇಟಿವ್ ಸಪೋರ್ಟ್ ಇರುತ್ತೆ. ಸೊ ನಾವು LabVIEW ಅಲ್ಲಿ ಪ್ಯಾರಲಲ್ ಎಕ್ಸಿಕ್ಯೂಷನ್ ಮಾಡಬೇಕು ಅಂತಂದರೆ ನೇಟಿವ್ ಸಪೋರ್ಟ್ ಇರುತ್ತೆ, ಬಟ್ ಪೈಥಾನ್, C ಎಲ್ಲ ಥ್ರೆಡಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ವಾಟ್ ಆರ್ ದ ಯೂಸಸ್? ಸೊ ಸಿಮ್ಯುಲೇಟಿಂಗ್ ಕಂಟ್ರೋಲ್ ಸಿಸ್ಟಮ್ ಆ್ಯಂಡ್ ಸಿಗ್ನಲ್ ಫ್ಲೋಸ್, ಅಕ್ವೈರಿಂಗ್ ಡೇಟಾ ಫ್ರಮ್ ಸೆನ್ಸಾರ್ಸ್, ಬಿಲ್ಡಿಂಗ್ ಆಟೋಮೇಷನ್, ಇಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ LabVIEW. ಆ್ಯಂಡ್ ಇಫ್ ಐ ಲರ್ನ್ LabVIEW, ದೆನ್ ವಾಟ್ ಈಸ್ ದ ಫ್ಯೂಚರ್? ಸೊ ಕೆರಿಯರ್ ಆಪರ್ಚುನಿಟೀಸ್ ಇನ್ LabVIEW. LabVIEWನ ಕಲ್ತ ಮೇಲೆ ಜಾಬ್ ರೋಲ್ಸ್ ಏನಾಗಿರುತ್ತೆ ಅಂದರೆ
ಟೆಸ್ಟ್ ಇಂಜಿನಿಯರ್, ಕಂಟ್ರೋಲ್ ಸಿಸ್ಟಮ್ ಇಂಜಿನಿಯರ್, ಆಟೋಮೇಷನ್ ಇಂಜಿನಿಯರ್, R&D ಇಂಜಿನಿಯರ್, ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರ್, embedded system engineer, application engineer at National Instruments or partners. ಸೊ ಯಾವ್ಯಾವ ಕಂಪನೀಸ್ ಲ್ಯಾಬ್ ವ್ಯೂ ಪ್ರೊಫೆಷನಲ್ಸ್ನ ಹೈರ್ ಮಾಡ್ತಾರೆ ಅಂತಂದರೆ, ಕ್ಯಾನ್ ಸಿ ಹಿಯರ್. ಸೊ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್, ಟೆಕ್ಸಾಸ್, ಜನರಲ್ ಎಲೆಕ್ಟ್ರಿಕ್, ಸೈಮನ್ಸ್, ಬಾಷ್, ಹನಿವೆಲ್, ಟಾಟಾ ಎಲೆಕ್ಸಿ. ಸೊ ಯಾವ್ಯಾವ ಕಂಪ್ನಿಗಳು ಲ್ಯಾಬ್ ವ್ಯೂ ಪ್ರೊಫೆಷನಲ್ಸ್ನ ಹೈರ್ ಮಾಡ್ತವೆ ಅಂದರೆ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ಸ್, ಟೆಕ್ಸಾಸ್, ಜನರಲ್ ಎಲೆಕ್ಟ್ರಿಕ್, ಸೈಮನ್ಸ್, ಬಾಷ್, ಹನಿವೆಲ್, ಟಾಟಾ, ABB, L&T ಟೆಕ್ನಾಲಜಿ ಸರ್ವಿಸಸ್, ಇಸ್ರೋ, DRDO, ಫಿಲಿಪ್ಸ್, GE ಹೆಲ್ತ್ ಕೇರ್, ಈ ಥರ ಎಲ್ಲ ಕಂಪ್ನಿಗಳು ಲ್ಯಾಬ್ ವ್ಯೂ ಪ್ರೊಫೆಷನಲ್ಸ್ನ ಹೈರ್ ಮಾಡ್ತವೆ. ಸೊ ಇಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಕೊಡುವಂಥ ಎಕ್ಸಾಮ್ಗಳು ಕೂಡ ಇದೆ. ಇಲ್ಲಿ ನೀವು ನೋಡ್ಬೋದು ಕೆಲವೊಂದು ಸರ್ಟಿಫೈಡ್ ಎಕ್ಸಾಮ್ಸ್ ಕೂಡ ಇದೆ. ಸರ್ಟಿಫೈಡ್ ಲ್ಯಾಬ್ ವ್ಯೂ ಅಸೋಸಿಯೇಟ್ ಡೆವಲಪರ್, ಸರ್ಟಿಫೈಡ್ ಲ್ಯಾಬ್ ವ್ಯೂ ಡೆವಲಪರ್, ಸರ್ಟಿಫೈಡ್ ಲ್ಯಾಬ್ ವ್ಯೂ ಆರ್ಕಿಟೆಕ್ಟ್. ಸೊ ಅಡಿಷನಲ್ ಸರ್ಟಿಫಿಕೇಶನ್ಸ್ ಕೂಡ ಇದೆ. ಸರ್ಟಿಫೈಡ್ ಟೆಸ್ಟ್ ಆ್ಯಂಡ್ ಡೆವಲಪರ್, ಸರ್ಟಿಫೈಡ್ ಲ್ಯಾಬ್ ವ್ಯೂ ಎಂಬೆಡೆಡ್ ಸಿಸ್ಟಮ್ ಡೆವಲಪರ್, NI ವೆರಿ ಸ್ಟ್ಯಾಂಡ್ ಡೆವಲಪರ್ ಅಂತೆಲ್ಲ ಎಕ್ಸಾಮ್ಸ್ ಇದೆ. ಇಂಟ್ರೆಸ್ಟೆಡ್ ಕ್ಯಾನ್ ಅಟೆಂಡ್. ಸೊ NI ಅಂದರೆ ನ್ಯಾಷನಲ್ ಇನ್ಸ್ಟ್ರೂಮೆಂಟ್ ಅವರು ಇದನ್ನು ಕಂಡಕ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ the introduction about LabVIEW. So then if I open LabVIEW, ನಾನು LabVIEW ಓಪನ್ ಮಾಡಿದ್ರೆ ಅದರದ್ದು ಮೊದಲನೇ ಇಂಟರ್ಫೇಸ್ ಅಂದರೆ LabVIEW ಓಪನ್ ಮಾಡಿದ ತಕ್ಷಣ ಇಫ್ ಐ ಕ್ಲಿಕ್ ದ LabVIEW ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ರಿಯೇಟ್ ಪ್ರಾಜೆಕ್ಟ್ ಓಪನ್ ಎಕ್ಸಿಸ್ಟಿಂಗ್ ಅಂತ ಇದೆ. ಕ್ರಿಯೇಟ್ ಪ್ರಾಜೆಕ್ಟ್ ಅಂದರೆ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋದು. ಕ್ರಿಯೇಟ್ ಪ್ರಾಜೆಕ್ಟ್ ಅಂದರೆ ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡೋದು. ಓಪನ್ ಎಕ್ಸಿಸ್ಟಿಂಗ್ ಅಂದರೆ ಆಲ್ರೆಡಿ ಇರೋ ಪ್ರಾಜೆಕ್ಟ್ ಅಥವಾ VIನ ಓಪನ್ ಮಾಡುವಂಥದ್ದು. ಸೊ ನಾನೀಗ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಐ ಹ್ಯಾವ್ ಕ್ಲಿಕ್ಡ್ ಆನ್ ಕ್ರಿಯೇಟ್ ಪ್ರಾಜೆಕ್ಟ್ ಬಟನ್. ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಬ್ಲ್ಯಾಂಕ್ ಪ್ರಾಜೆಕ್ಟ್ನ ಕ್ಲಿಕ್ ಮಾಡಿ ನಾನು ಫಿನಿಶ್ ಕೊಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಈ ಪ್ರಾಜೆಕ್ಟ್ನ ನಾನು ಸೇವ್ ಮಾಡಬೇಕು. ಸೇವ್ ಕೊಡ್ತೀನಿ. ಸೇವ್ ಕೊಟ್ಟಾಗ ಡೆಸ್ಕ್ಟಾಪಲ್ಲಿ ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡೋಣ. ಸೊ LabVIEW ಇಂಟ್ರೊಡಕ್ಷನ್. ಸೊ ಈ ಥರ ಒಂದು ಫೋಲ್ಡರ್ ಕ್ರಿಯೇಟ್ ಆಯಿತು. ನಾನು ಅಲ್ಲೊಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. LabVIEW ಬೇಸಿಕ್ಸ್. ಸೊ ಈ ಥರ ನಾನು ನೇಮ್ ಕೊಟ್ಟರೆ ಅದಕ್ಕೊಂದು ಎಕ್ಸ್ಟೆನ್ಷನ್ ಬರುತ್ತೆ. ಪ್ರತಿ LabVIEW ಪ್ರಾಜೆಕ್ಟ್ಗೂ ಇದೇ ಎಕ್ಸ್ಟೆನ್ಷನ್ ಇರುತ್ತೆ, .lvproj. ಸೊ ನಾನೀಗ ಸೇವ್ ಮಾಡ್ತೀನಿ. ನೀವು ನೋಡ್ಬೋದು LabVIEW ಬೇಸಿಕ್ಸ್ ಈ ಥರ ಎಕ್ಸ್ಟೆನ್ಷನ್ ಕೂಡ ಬಂದಿದೆ. ಸೊ ಇದು ಪ್ರಾಜೆಕ್ಟ್ ಕ್ರಿಯೇಟ್ ಆಯಿತು. ಇಲ್ಲಿ ಮಾಡೋ ಪ್ರತಿಯೊಂದು ಪ್ರೋಗ್ರಾಮ್ನು ನಾವು VIs ಅಂತ ಕರಿತೀವಿ. ಸೊ LabVIEWದು ಫುಲ್ ಫಾರ್ಮ್ ಏನಾಗಿರುತ್ತೆ, ಲ್ಯಾಬೊರೇಟರಿ ವಿರ್ಚುವಲ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ವರ್ಕ್ ಬೆಂಚ್ ಆಗಿರುತ್ತೆ. ಸೊ ನಾನೀಗ ವರ್ಚುವಲ್ ಇನ್ಸ್ಟ್ರೂಮೆಂಟ್ ಅಂದರೆ ಒಂದು VIನ ಕ್ರಿಯೇಟ್ ಮಾಡ್ತೀನಿ. ಸೊ ಮೈ ಕಂಪ್ಯೂಟರ್, ರೈಟ್ ಕ್ಲಿಕ್ ಓವರ್ ಇಟ್, ನ್ಯೂ VI. ಸೊ ಈಗ ಒಂದು VI ಕ್ರಿಯೇಟ್ ಆಗಿದೆ. ಇಲ್ಲೇನು ಫ್ರಂಟ್ ಕಾಣ್ತಾ ಇದೆ ಇದು ಫ್ರಂಟ್ ಪ್ಯಾನಲ್ಲು, ಇದು ಬ್ಲಾಕ್ ಡಯಾಗ್ರಾಮು. ಸೊ ಇಲ್ಲಿ ನಾವು ಕಂಟ್ರೋಲ್ಸ್ ಆ್ಯಂಡ್ ಇಂಡಿಕೇಟರ್ಸ್ ಇಡ್ತೀವಿ, ಯೂಸರ್ ಫ್ರಂಟ್ ಇಂಟರ್ಫೇಸು. ಸೊ ಇಲ್ಲಿ ನಾವು ನೀವು ನೋಡ್ತಾ ಇರ್ಬೋದು ಪ್ರಾಜೆಕ್ಟ್ ನಾನು ಸೇವ್ ಮಾಡಬೇಕು. ಸೊ ಇಲ್ಲಿ ಸೇವ್ ಆಲ್ ಕೊಡ್ತೀನಿ. ಪ್ರಾಜೆಕ್ಟ್ ಸೇವ್ ಆಗಿದೆ. ಈಗ ಒಂದು ವರ್ಚುವಲ್ ಇನ್ಸ್ಟ್ರುಮೆಂಟೇಷನ್ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು LabVIEW ಬೇಸಿಕ್ಸ್. ಸೊ ಇಲ್ಲಿ ನೋಡ್ತಾ ಇರ್ಬೋದು LabVIEW ಬೇಸಿಕ್ ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು LabVIEW ಬೇಸಿಕ್ ಪ್ರಾಜೆಕ್ಟ್ಸ್ ಕ್ರಿಯೇಟ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು LabVIEW ಬೇಸಿಕ್ಸ್ ಅಂತ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಆಗಿದೆ. ಸೊ ಈಗ ನಾನೇನು ಮಾಡ್ತಾ ಇದ್ದೀನಿ, ಒಂದು VI ಕ್ರಿಯೇಟ್ ಮಾಡ್ತೀನಿ. ಸೊ ಮೈ ಕಂಪ್ಯೂಟರ್, ನ್ಯೂ VI. ಸೊ ಇಲ್ಲಿ ಏನು ಕಾಣ್ತಾ ಇದೆ, ಎರಡು. ಸೊ ಇಲ್ಲಿ ಏನು ಕಾಣ್ತಾ ಇದೆ, ಇದು ಫ್ರಂಟ್ ಪ್ಯಾನಲ್. ಸೊ ಇಫ್ ಯು ಕ್ಲಿಕ್ ಓವರ್ ವಿಂಡೋ ಆ್ಯಂಡ್ ಶೋ ಬ್ಲಾಕ್ ಡಯಾಗ್ರಾಮ್ ಅಂತ ಕೊಟ್ಟರೆ ಬ್ಲಾಕ್ ಡಯಾಗ್ರಾಮ್ ಕಾಣುತ್ತೆ. ಸೊ ನಾನೀಗ ಇದನ್ನು ಕಂಟ್ರೋಲ್ ಟ್ಯಾಬ್ ಒತ್ತುತ್ತೀನಿ. ಸೊ ನಾನೀಗ ಒಂದು VI ಕ್ರಿಯೇಟ್ ಮಾಡಬೇಕು ಅಂದರೆ ಪ್ರೋಗ್ರಾಮ್. ಸೊ ಐ ವಿಲ್ ಕ್ಲಿಕ್ ಆನ್ ಮೈ ಕಂಪ್ಯೂಟರ್, ರೈಟ್ ಕ್ಲಿಕ್, ನ್ಯೂ VI. ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ ಪ್ಯಾನಲ್ ಒಂದು ಕ್ರಿಯೇಟ್ ಆಗಿದೆ, ಒಂದು ಬ್ಲಾಕ್ ಡಯಾಗ್ರಾಮ್ ಕ್ರಿಯೇಟ್ ಆಗಿದೆ. ನಾನು ಎರಡನ್ನು ಲೆಫ್ಟ್ ರೈಟ್ ಅಲೈನ್ ಮಾಡ್ತೀನಿ. ಸೊ ಕಂಟ್ರೋಲ್ T ಒತ್ತಿದ್ರೆ ಆ ಥರ ಅಲೈನ್ ಆಗುತ್ತೆ. ಸೊ ದಿಸ್ ಇಸ್ VI.
ನಾನೀಗ ವಿ ಐನ ಸೇವ್ ಮಾಡ್ತೀನಿ, ಕಂಟ್ರೋಲ್ ಎಸ್ ಒತ್ತಿದ ತಕ್ಷಣ ಡೆಸ್ಕ್ಟಾಪ್ ಒಳಗಡೆ ಲ್ಯಾಬ್ ವ್ಯೂ ಇಂಟ್ರೊಡಕ್ಷನ್ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಒಂದು ಲ್ಯಾಬ್ ವ್ಯೂ ಬೇಸಿಕ್ 1 ಅಂತ ಟೈಪ್ ಮಾಡಿ ನಾನು ಸೇವ್ ಮಾಡ್ತೀನಿ. ಪ್ರತಿ ವಿ ಐಗಳಿಗೂ .vi .vit .vam ಅಂತ ಎಕ್ಸ್ಟೆನ್ಷನ್ಸ್ ಇರುತ್ತೆ. ಸೊ ಯೂಶ್ವಲಿ ಈಗ ನಾವು .vi ಅಂತ ಸೇವ್ ಆಗುತ್ತಿದ್ದು. ಸೊ ಲ್ಯಾಬ್ ವ್ಯೂ ಬೇಸಿಕ್ ಲ್ಯಾಬ್ ವ್ಯೂ ಬೇಸಿಕ್ 1.va ಅಂತ ಲ್ಯಾಬ್ ವ್ಯೂ ಬೇಸಿಕ್ 1.va ಅಂತ ಸೇವ್ ಆಗಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಫ್ರಂಟ್ ಪ್ಯಾನಲ್, ಇದು ಬ್ಲಾಕ್ ಡಯಾಗ್ರಾಮ್. ಇಲ್ಲಿ ಕಂಟ್ರೋಲ್ಸ್ ಅಂಡ್ ಇಂಡಿಕೇಟರ್ಸ್ ಇಡ್ತಾರೆ, ಮತ್ತೆ ಇಲ್ಲಿ ಲಾಜಿಕ್ ನ ಬರೀತಾರೆ. ಸೊ ಸಪೋಸ್ ಅಡಿಷನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಮ್ ಅಂತ ಒಂದು ಪ್ರೋಗ್ರಾಮ್ ಕೋಡ್ ಇದೆ ಅಂತಂದ್ರೆ ಅದನ್ನ ಲ್ಯಾಬ್ ವ್ಯೂ ಅಲ್ಲಿ ಹೇಗೆ ಮಾಡೋದು. ಸೊ ಒಂದು ನ್ಯೂಮೆರಿಕ್ ತಗೋತಾ ಇದ್ದೀನಿ, ಅದಕ್ಕೆ ಎ ಅಂತ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಡೇಟಾ ಟೈಪ್ ಡಬಲ್ ಇದೆ. ಆ್ಯಂಡ್ ಅನದರ್ ಒನ್ ನ್ಯೂಮೆರಿಕ್ ಐ ವಿಲ್ ಟೇಕ್, ನಾನು ಅದಕ್ಕೆ ಬಿ ಅಂತ ಕೊಡ್ತಾ ಇದ್ದೀನಿ. ಡೇಟಾ ಟೈಪ್ ಡಬಲ್ ಇದೆ, ಡಿಫಾಲ್ಟ್ ಡಬಲ್ ಬರುತ್ತೆ. ಸೊ ಈಗ ಇದಕ್ಕೆ ನಾನು ಅಡಿಷನ್ ಮಾಡಬೇಕು, ನ್ಯೂಮೆರಿಕ್ ಇಂಡಿಕೇಟರ್ ತಗೋತಾ ಇದ್ದೀನಿ. ನೀವು ನೋಡ್ಬೋದು ಕಂಟ್ರೋಲ್ಸ್ಗೆ ರೈಟ್ ಸೈಡ್ ಟರ್ಮಿನಲ್ ಇರುತ್ತೆ, ಇಂಡಿಕೇಟರ್ಗೆ ಲೆಫ್ಟ್ ಸೈಡ್ ಟರ್ಮಿನಲ್ ಇರುತ್ತೆ. ಸೊ ಈಗ ನಾನೊಂದು ಲಾಜಿಕ್ ಬರೀತಾ ಇದ್ದೀನಿ. ಈ ನ್ಯೂಮೆರಿಕ್ಗೆ ನಾನು ನೇಮ್ ಕೊಡ್ತೀನಿ ಸಮ್ ಅಂತ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎ ಪ್ಲಸ್ ಬಿ ಬೇಕು. ಸೊ ನಾನು ಬ್ಲಾಕ್ ಡಯಾಗ್ರಾಮ್ ಬಂದು ರೈಟ್ ಕ್ಲಿಕ್ ಕೊಟ್ಟು ನ್ಯೂಮೆರಿಕ್ ಕೊಟ್ಟರೆ ಆ್ಯಡ್ ಅಂತ ಒಂದು ಫಂಕ್ಷನ್ ಪ್ಯಾಲೆಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಎ ಕನೆಕ್ಟ್ ಮಾಡ್ತೀನಿ, ಇಲ್ಲಿ ಬಿ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ಸಮ್ ಕನೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಎಗೆ 2 ಕೊಟ್ಟು ಬಿಗೆ 5 ಕೊಡ್ತೀನಿ. ಸೊ ನಾನು ರನ್ ಮಾಡಿದಾಗ ಸಮ್ 7 ಬಂತು. 2 + 5 = 7. ಸೊ ಈ ಥರ ನಾವು ಲಾಜಿಕ್ ಬರೆದು ಎ ಪ್ಲಸ್ ಬಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ರನ್ ಮಾಡಿದ್ದೀನಿ. ಸೊ ಒಂದ್ಸಲ ರನ್ ಇದು ಕಂಟಿನ್ಯೂಸ್ ರನ್ನು. ನಾನು ಕಂಟಿನ್ಯೂಸ್ ಕೊಟ್ಟಿದ್ದೀನಿ. ಈಗ ಎನ 3 ಮಾಡಿದಾಗ 5 + 3 = 8. ಆ ವ್ಯಾಲ್ಯೂ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ನಾನು ಅಬೌಟ್ ಎಕ್ಸಿಕ್ಯೂಷನ್ ಕೊಡ್ತೀನಿ ಪ್ರೋಗ್ರಾಮ್ನ ಸ್ಟಾಪ್ ಮಾಡೋಕ್ಕೆ. ಸೊ ನಾವು ಫೈನ್. ಸೊ ಈಗ ಇಲ್ಲಿ ಸಮ್, ಇಲ್ಲಿ ಏನಾಗ್ತಾ ಇದೆ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಲೆಫ್ಟ್ ಟು ರೈಟ್ ವರ್ಕ್ ಆಗ್ತಾ ಇದೆ. ಸೊ ಎ ಇಂದ ಬಿ ಇಂದ ವ್ಯಾಲ್ಯೂಸ್ ಇಲ್ಲಿ ಹೋಗಿ ಇಲ್ಲಿ ಸಮ್ ಆಗಿ ಸಮ್ಗೆ ಔಟ್ಪುಟ್ ಸಿಗ್ತಾ ಇದೆ. ಸೊ ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನಾನು ಐ ಯೂಸ್ ಹೈಲೈಟ್ ಎಕ್ಸಿಕ್ಯೂಷನ್. ಸೊ ದಿಸ್ ಈಸ್ ಒನ್ ಆಫ್ ಕೈಂಡ್ ಆಫ್ ಡಿಬಗ್ಗಿಂಗ್ ಮೆಥಡ್. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇದು ಡಿಬಗ್ಗಿಂಗ್ಗೆ, ಇದು ಡಿಬಗ್ಗಿಂಗ್ಗೆ, ಇದು ಕೂಡ ಡಿಬಗ್ಗಿಂಗ್ ಯೂಸ್ ಮಾಡ್ತಾರೆ. ಇವು 3 ಡಿಬಗ್ಗಿಂಗ್ಗೆ ಯೂಸ್ ಮಾಡ್ತಾರೆ. ಸೊ ನಾವು ಅದ್ರ ಬಗ್ಗೆ ಲೇಟರ್ ತಿಳ್ಕೊಳ್ಳೋಣ. ಸೊ ನಾವು ಐ ವಿಲ್ ರನ್. ಇಲ್ಲಿ ನೋಡಿ ಎ ಇಂದ 10 ಬಂತು, 5 ಬಂತು. ಇಲ್ಲಿ ಸಮ್ ಆಗಿ ಲೆಫ್ಟ್ ಇಂದ ರೈಟ್ಗೆ ಎಕ್ಸಿಕ್ಯೂಟ್ ಆಯಿತು. ಸಪೋಸ್ ಇಲ್ಲಿ ಏನು ವ್ಯಾಲ್ಯೂ ಬರ್ತಾ ಇದೆ ನೋಡಬೇಕು ಅಂದರೆ ಐ ಕ್ಯಾನ್ ಪುಟ್ ಬ್ರೇಕ್ ಪಾಯಿಂಟ್ ಓವರ್ ಹಿಯರ್. ಬ್ರೇಕ್ ಪಾಯಿಂಟ್ ಇಡೋದು ಹೇಗೆ, ಈ ನೋಡ್ಗೆ ಬ್ರೇಕ್ ಪಾಯಿಂಟ್ ಇಡ್ತಾ ಇದ್ದೀನಿ. ರೈಟ್ ಕ್ಲಿಕ್ ಓವರ್ ಹಿಯರ್, ಬ್ರೇಕ್ ಪಾಯಿಂಟ್, ಸೆಟ್ ಬ್ರೇಕ್ ಪಾಯಿಂಟ್. ಇಲ್ಲಿ ನೋಡ್ತಾ ಇರ್ಬೋದು, ಈ ಬ್ರೇಕ್ ಪಾಯಿಂಟ್ ಇಟ್ಟಾಗ ವೈರಲ್ಲಿ ವ್ಯಾಲ್ಯೂ ಸ್ಟೋರ್ ಆಗಬೇಕು. ಅದಕ್ಕೆ ನಾನು ಏನು ಮಾಡ್ತೀನಿ, ರಿಟೈನ್ ವೈರ್ ವ್ಯಾಲ್ಯೂಸ್ ಟರ್ನ್ ಆನ್ ಮಾಡ್ತೀನಿ. ಸೊ ಈಗ ನಾನು ರನ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಕ್ಸಿಕ್ಯೂಷನ್ ಇಲ್ಲಿಂದ ಬಂದು ಇಲ್ಲಿ ಸ್ಟಾಪ್ ಆಗಿದೆ. ಸೊ ನಾನು ಇದನ್ನು ಆಫ್ ಮಾಡಿರ್ತೀನಿ, ನೋ ಪ್ರಾಬ್ಲಮ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಗೆ 10 ವ್ಯಾಲ್ಯೂ ಇದೆ, 10 ಇದೆ, ಬಿಗೆ 5 ವ್ಯಾಲ್ಯೂ ಇದೆ. ಸೊ ಅದು ಇಲ್ಲಿ ಬಂದು ಸ್ಟಾಪ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಪ್ರೋಬ್ ಬರುತ್ತೆ. ಪ್ರೋಬ್ ಅಂದ್ರೆ ಏನು, ಇಟ್ಸ್ ಅ ಕೈಂಡ್ ಆಫ್ ಟೆಸ್ಟರ್. ಅಲ್ಲಿ ಪಾಯಿಂಟ್ ಮಾಡಿದ ತಕ್ಷಣ ಏನು ವ್ಯಾಲ್ಯೂ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದೇ ಪ್ರೋಬ್ನ ನಾನು ಇಲ್ಲಿ ಮಾಡಬೇಕು ಅಂದರೆ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಎಗೆ 2 ಅಂತ ಇದೆ. ಸೊ ದ ಪ್ರೋಬ್ ನಂಬರ್ ಈಸ್ 2 ಆ್ಯಂಡ್ ಹಿಯರ್ ಪ್ರೋಬ್ ನಂಬರ್ ಈಸ್ 3, ಪ್ರೋಬ್ ನಂಬರ್ ಈಸ್ 1. ಫಸ್ಟ್ ಪ್ರೋಬ್ ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ. ಸೆಕೆಂಡ್ ಪ್ರೋಬ್ ಅಂದರೆ ಈ ವೈರ್ ಎಕ್ಸಿಕ್ಯೂಟ್ ಆಗಿ 10 ಇಲ್ಲಿಗೆ ಬಂದಿದೆ. ಥರ್ಡ್ ಪ್ರೋಬ್ ಬಿ ಇಂದ ಇಲ್ಲಿ ಎಕ್ಸಿಕ್ಯೂಟ್ ಆಗಿ ಇಲ್ಲಿಗೆ ಬಂದಿದೆ. ಬಿ ವ್ಯಾಲ್ಯೂ ಏನಿದೆ 5 ಇದೆ. ಸೊ ಅದನ್ನೇ ಇಲ್ಲಿ ತೋರಿಸ್ತಾ ಇರೋದು 5 ಇದೆ. ನಾನೀಗ ಕಂಟಿನ್ಯೂ ಕೊಡ್ತೀನಿ. ಕಂಟಿನ್ಯೂ ಕೊಟ್ಟಾಗ ಎಕ್ಸಿಕ್ಯೂಷನ್ ಇಲ್ಲಿಗೆ ಬಂದಿದೆ. ಈ ಫಸ್ಟ್ ಏನು ಬರಬೇಕಾಗಿದೆ, 15 ಬರಬೇಕಾಗಿದೆ. 10 + 5 = 15. ಅದು ಇಲ್ಲಿ ಬಂದಿದೆ. ಸಪೋಸ್ ಈಗ ನಾನು ಈ ನೋಡ್ ಮೇಲೆ ನನ್ನ ಬ್ರೇಕ್ ಪಾಯಿಂಟ್ ಬೇಡ, ಸಮ್ ಆಗಿ ಔಟ್ಪುಟ್ ಬರಲಿ ಅಂತಂದರೆ ಅವಾಗ ನಾನೇನು ಮಾಡ್ಬೋದು, ಈ ವೈರ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿ ಬ್ರೇಕ್ ಪಾಯಿಂಟ್ ಒತ್ತು ಸೆಟ್ ಬ್ರೇಕ್ ಪಾಯಿಂಟ್ ಕೊಡ್ತೀನಿ. ಈಗೇನಾಗುತ್ತೆ, ಎಕ್ಸಿಕ್ಯೂಷನ್ನು ಎ ಇದೆ, 10 ಬಂದಿದೆ, 5 ಬಂದಿದೆ, ಇಲ್ಲಿ ಸಮ್ ಕೂಡ ಆಗಿದೆ, ಇಲ್ಲಿ 15 ಬಂದಿದೆ, ವೈರ್ ಇಲ್ಲಿ ಸ್ಟಾಪ್ ಆಗಿದೆ, ಇಲ್ಲಿ ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ. ಈ 15 ಅಂತ ಕಾಣಿಸ್ತಿರೋದು ಲಾಸ್ಟ್ ವ್ಯಾಲ್ಯೂ. ಸಪೋಸ್ ನಾನು 6 ಅಂತ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು 10 ಇದೆ, 6 ಇದೆ. ಓಕೆ, ಇಲ್ಲಿ ಬ್ರೇಕ್
ಸೊ ಸಪೋಸ್ ಏನಾಗಿದೆ, ಈ ನೋಡಲ್ಲಿ ನನಗೆ ಬ್ರೇಕ್ ಪಾಯಿಂಟ್ ಬೇಡ, ವೈರಲ್ಲಿ ಬ್ರೇಕ್ ಪಾಯಿಂಟ್ ಬೇಕು ಅಂತಂದರೆ ನಾನಿಲ್ಲಿ 10+5 ಇದನ್ನು 6 ಮಾಡಿದ್ದೀನಿ, ಸೊ 7 ಮಾಡ್ತೀನಿ. ಸೊ ಐ ವಿಲ್ ರೈಟ್ ಕ್ಲಿಕ್ ಓವರ್ ಹಿಯರ್, ಬ್ರೇಕ್ ಪಾಯಿಂಟ್, ಸೆಟ್ ಬ್ರೇಕ್ ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ನಾನೀಗ ರನ್ ಮಾಡ್ತಾ ಇದ್ದೀನಿ, ಇಲ್ಲಿ 10 ಬರ್ತಾ ಇದೆ, ಇಲ್ಲಿ 7 ಬರ್ತಾ ಇದೆ. ಫೈನ್, 10+7 = 17. ಎಕ್ಸಿಕ್ಯೂಷನ್ ಇಲ್ಲಿ ಸ್ಟಾಪ್ ಆಗಿದೆ, ಇಲ್ಲಿ ಸ್ಟಾಪ್ ಆಗಿದೆ. ಸೊ ಇಲ್ಲೇನಾಗ್ತಾ ಇದೆ, ಪ್ರೋಬ್ ಇಲ್ಲಿದೆ, 17 ಬರ್ತಾ ಇದೆ. ಸೊ ದಿಸ್ ಈಸ್ ಸಿಂಗಲ್ ವೈರ್. ಸೊ ಏನು ವ್ಯಾಲ್ಯೂ ಇಲ್ಲಿ ಬರ್ತಾ ಇದೆಯೋ ಅದು ಇಲ್ಲೂ ಬರುತ್ತೆ. ಇಲ್ಲಿ ಎಕ್ಸಿಕ್ಯೂಷನ್ ಸ್ಟಾಪ್ ಆಗಿದೆ. ಸೊ ವೈರ್ ಮೇಲೆ ಸೊ ಈ ಥರ ನೋಡ್ ಮೇಲೂ ಬ್ರೇಕ್ ಪಾಯಿಂಟ್ ಹಾಕ್ಬೋದು, ಜೊತೆಗೆ ವೈರ್ ಮೇಲೂ ಬ್ರೇಕ್ ಪಾಯಿಂಟ್ ಹಾಕ್ಬೋದು. ಸೊ ದಿಸ್ ಹೌ ಇಟ್ ವರ್ಕ್ಸ್. ಸೊ ನಾನು ರನ್ ಮಾಡಿದ್ರೆ ಇಲ್ಲೊಂದ್ಸಲ ರನ್ ಆಗುತ್ತೆ. ಸೊ ನಾನು ರನ್ ಮಾಡಿದ್ರೆ ಇಲ್ಲೊಂದ್ಸಲ ಸ್ಟಾಪ್ ಆಗುತ್ತೆ, ಮತ್ತೆ ಇಲ್ಲಿ ಕೂಡ ಸ್ಟಾಪ್ ಆಗುತ್ತೆ. ಸೊ ದಿಸ್ ಹೌ ವಿ ಆರ್ ಸ್ಟಾಪಿಂಗ್ ದ ಎಕ್ಸಿಕ್ಯೂಷನ್ ಆ್ಯಂಡ್ ಸೀಯಿಂಗ್ ದ ವ್ಯಾಲ್ಯೂಸ್. ಬರೀ ನಾನು ಪ್ರೋ ಬಿಟ್ಟೆ ಅಂತಂದರೆ, ಸಪೋಸ್ ಸೊ ನನಗೆ ಬ್ರೇಕ್ ಪಾಯಿಂಟ್ ಬೇಡ, ಲೆಟ್ ದ ಎಕ್ಸಿಕ್ಯೂಷನ್ ಹ್ಯಾಪನ್. ಸೊ ನನಗೆ ಬ್ರೇಕ್ ಪಾಯಿಂಟ್ ಬೇಡ, ಜಸ್ಟ್ ಪ್ರೋಬ್ ಸಾಕು ಅಂತಂದರೆ ಐ ವಿಲ್ ಕ್ಲಿಕ್ ಓವರ್ ಹಿಯರ್, ಕಸ್ಟಮ್ ಪ್ರೋಬ್. ನಾನು ಹಿಸ್ಟ್ರಿ ಅಂತ ತಗೋತಾ ಇದ್ದೀನಿ, ಇಲ್ಲಿ ಪ್ರೋಬ್ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಹಳೆ ವ್ಯಾಲ್ಯೂ ಬಂದಿದೆ. ನಾನೇನು ಮಾಡ್ತಾ ಇದ್ದೀನಿ, 11 ಕೊಡ್ತೀನಿ, ಈಗ ರನ್ ಕೊಡ್ತೀನಿ. ನೀವು ನೋಡ್ಬೋದು ಹಳೆ ವ್ಯಾಲ್ಯೂ 17 ಇತ್ತು, ಈಗ ಹೊಸ ವ್ಯಾಲ್ಯೂ 18 ಬಂದಿದೆ. ಸೊ ದಿಸ್ ಹೌ ಇಟ್ ವರ್ಕ್ಸ್, ಪ್ರೋಬ್. ಸೊ ಜಸ್ಟ್ ಅ ಟೆಸ್ಟರ್, ಇಲ್ಲಿ ಏನಿದೆಯೋ ಆ ವ್ಯಾಲ್ಯೂ ಇಲ್ಲಿ ಬರುತ್ತೆ ಅಷ್ಟೇ. ಸೊ ದಿಸ್ ಹೌ ದ ನಾರ್ಮಲ್ ಸಮ್ ಅಡಿಷನ್ ಫಂಕ್ಷನ್ ವರ್ಕ್ಸ್. ಸೊ ಓಕೆ, ಈಗ ಲ್ಯಾಬ್ ಯೂದು ಡೇಟಾ ಟೈಪ್ಸ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ಡೇಟಾ ಟೈಪ್ಸ್, ಸೊ ವಿ ಹ್ಯಾವ್ ನ್ಯೂಮೆರಿಕ್, ಬೂಲಿಯನ್, ಸ್ಟ್ರಿಂಗ್, waveform, device, interface, ನೀವು ನೋಡ್ತಾ ಇರ್ಬೋದು ಇಲ್ಲಿ ನ್ಯೂಮೆರಿಕ್ ಇದೆ, ಬೂಲಿಯನ್ ಇದೆ, ಸ್ಟ್ರಿಂಗ್ ಇದೆ, ಆ್ಯಂಡ್ ಅರೇ ಕೂಡ ಇದೆ. ಸೊ ಜನರಲಿ ವಿ ಯೂಸ್ ದೀಸ್ ಕೈಂಡ್ ಆಫ್ ಡೇಟಾ ಟೈಪ್ಸ್ ಓವರ್ ಹಿಯರ್. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನೀಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಡೇಟಾ ಟೈಪ್ಸ್. ಸೊ ನಂಬರ್, ನ್ಯೂಮೆರಿಕ್, ನಾನು ನ್ಯೂಮೆರಿಕ್ ಕಂಟ್ರೋಲ್ ತಗೋತಾ ಇದ್ದೀನಿ. ಬೈ ಡಿಫಾಲ್ಟ್ ದ ವ್ಯಾಲ್ಯೂ ಇಸ್ ಡಬಲ್. ಸೊ ಬೈ ಡಿಫಾಲ್ಟ್ ದ ಡೇಟಾ ಟೈಪ್ ಈಸ್ ಡಬಲ್. ಸೊ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ, ಈ ಡಬಲ್ ಇರುವಾಗ ನಾನು 8.5 ಅಂತೆಲ್ಲ ನಾನು ವ್ಯಾಲ್ಯೂಸ್ ಕೊಡ್ಬೋದು. ನಾನು ಇಲ್ಲಿ ಇಂಡಿಕೇಟರ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಂಡಿಕೇಟರ್ ಕ್ರಿಯೇಟ್ ಮಾಡೋದು, ಇಲ್ಲಿ ಈ ಥರ ಸಿಂಬಲ್ ಬಂದು ರೈಟ್ ಕ್ಲಿಕ್ ಕೊಟ್ಟು ಕ್ರಿಯೇಟ್ ಇಂಡಿಕೇಟರ್ ಕೊಡಬೇಕು. ಇಲ್ಲಿ ನೋಡ್ತಾ ಇದ್ದೀರಾ 8.5 ಬಂದಿದೆ. ಸೊ ರನ್ ಮಾಡ್ತಾ ಇದ್ದೀನಿ, 8.5 ಬಂದಿದೆ. ಸೊ ಸಪೋಸ್ ನಾನು 8.7 ಕೊಡ್ತೀನಿ, ಅದು ಕೂಡ ಬರುತ್ತೆ. ಈಗೇನಾಗಿದೆ, ಇದು ಡಬಲ್ ಡೇಟಾ ಟೈಪ್ ಇದೆ. ನಾನು ಇದನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಮೀನ್ಸ್ ಕಂಟ್ರೋಲ್ ಕ್ಲಿಕ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ಬರುತ್ತೆ, ಸೇಮ್, ಜಸ್ಟ್ ಕಾಪಿಯಿಂಗ್. ಸೊ ಇಲ್ಲೇನಾಗಿದೆ, ನಾನು ರೆಪ್ರೆಸೆಂಟೇಷನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡಬಲ್ ಇದೆ, ಎಕ್ಸ್ಟೆಂಡೆಡ್ ಪ್ರಿಸಿಷನ್ ಇದೆ, I62, I32, I16 ಇವೆಲ್ಲ ಬಿಟ್ನೆಸ್. ಸೊ I32 ಬಿಟ್ ಅಂತಂದರೆ ನೆಗೆಟಿವ್ ಇಂದ ಪ್ಲಸ್ವರೆಗೂ I32. ಇದು ಅನ್ಸೈನ್ಡ್ ಲಾಂಗ್ 0 ಇಂದ ಶುರುವಾಗುತ್ತೆ. ನಾನೇನು ಮಾಡ್ತಾ ಇದ್ದೀನಿ, I32 ತಗೋತಾ ಇದ್ದೀನಿ. ಈಗ ಸಪೋಸ್ ಇಲ್ಲಿ ನಾನು ಇದನ್ನು ತೊಗೊಂಡೆ, ಬಟ್ ಫ್ರಂಟ್ ಪ್ಯಾನಲ್ ಎಲ್ಲಿದೆ ಗೊತ್ತಿಲ್ಲ ಅಂದರೆ ಡಬಲ್ ಕ್ಲಿಕ್ ಮಾಡಬೇಕು, ಅವಾಗ ಇಲ್ಲಿ ಗೊತ್ತಾಗುತ್ತೆ. ಕೀ ಫೋಕಸ್ ಆಗಿ ನಾನು ಇದನ್ನು ತೊಗೊಂಡ್ಬರ್ತೀನಿ. ಸೊ ನ್ಯೂಮರಿಕ್ 4 ಇಲ್ಲಿದೆ, ನಾನು 9.6 ಕೊಡ್ತೀನಿ. ನೋಡೋಣ, 9.6 ಕೊಟ್ಟ ತಕ್ಷಣ ನಾನು ಇಲ್ಲಿ ಏನೋ ಕ್ಲಿಕ್ ಮಾಡಿದ ತಕ್ಷಣ ಅದು ರೌಂಡೆಡ್ ಅಪ್ ಟು 10 ಆಯಿತು. ಯಾಕೆ ಅಂತಂದರೆ ಇದು I32, ಇಟ್ ಕ್ಯಾನಾಟ್ ಸ್ಟೋರ್ ದ ಫ್ಲೋಟಿಂಗ್ ಪಾಯಿಂಟ್. ಸೊ ದಟ್ಸ್ ಹೌ ದ ಡೇಟಾ ಟೈಪ್ ವರ್ಕ್ಸ್. ಯಾವ್ಯಾವ ಡೇಟಾ ಟೈಪ್ ಇದೆ ಅಂತಂದರೆ, ಸೊ ದಟ್ಸ್ ಹೌ ದ ಡೇಟಾ ಟೈಪ್ ವರ್ಕ್ಸ್. ಸೊ ಇಲ್ಲಿ ರೆಪ್ರೆಸೆಂಟೇಷನ್, ನಾವು ನ್ಯೂಮೆರಿಕ್ನ ಇಷ್ಟೆಲ್ಲ ಅಂದರೆ, ಸೊ ರೆಪ್ರೆಸೆಂಟೇಷನ್ ಇದೆ ಇಲ್ಲಿ, ರೆಪ್ರೆಸೆಂಟೇಷನ್. ಸೊ ರೆಪ್ರೆಸೆಂಟೇಷನ್ ಚೇಂಜ್ ಮಾಡಬೇಕು ಅಂದರೆ ನ್ಯೂಮೆರಿಕ್ ಮೇಲೆ ರೈಟ್ ಕ್ಲಿಕ್ ಮಾಡಿ ರೆಪ್ರೆಸೆಂಟೇಷನ್ ಬಂದರೆ ಇಲ್ಲೆಲ್ಲ ಬೇರೆ ಬೇರೆ ರೀತಿಯ ಇರುತ್ತೆ. ಸೊ ಪ್ರತಿಯೊಂದು ಒಂದೊಂದು ಬಿಟ್ನೆಸ್ ಇರುತ್ತೆ, ಒಂದೊಂದು ರೇಂಜ್ ಇರುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ದಿಸ್ ಹೌ ದ ನ್ಯೂಮೆರಿಕ್ ವರ್ಕ್ಸ್. ನೆಕ್ಸ್ಟ್ ಬೂಲಿಯನ್. ಸೊ ಬೂಲಿಯನ್ ಡೇಟಾ ಟೈಪ್ ಎಲ್ಲರಿಗೂ ಗೊತ್ತು, ಇದರ್ ಇಟ್ಸ್ ಟ್ರೂ, ಇದರ್ ಇಟ್ ಇಸ್ ಫಾಲ್ಸ್. ಸೊ ನಾನು ಇಲ್ಲಿ ಇಂಡಿಕೇಟರ್ ಕೊಡ್ತೀನಿ. ಸೊ ಇದೊಂದು ಇಂಡಿಕೇಟರ್ ಬಂದಿದೆ.
ನಾನು ಬೂಲಿಯನ್ ಟು ಇಲ್ಲಿ ಬಂದಿದೆ, ಇದನ್ನು ತಗೋತೀನಿ. ಸೊ ಬೂಲಿಯನ್ ಟು ವಿಲ್ ಬಿ ಹಿಯರ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಟ್ರೋಲ್ಗೆ ರೈಟ್ ಸೈಡ್ ಟರ್ಮಿನಲ್ ಇರುತ್ತೆ, ಇಂಡಿಕೇಟರ್ಗೆ ಲೆಫ್ಟ್ ಸೈಡ್ ಟರ್ಮಿನಲ್ ಇರುತ್ತೆ. ನಾನು ಇದನ್ನು ರನ್ ಮಾಡ್ತೀನಿ. ಸೊ ಆಫ್ ಇದೆ ಅಂದರೆ ಫಾಲ್ಸ್ ಇದೆ, ಫಾಲ್ಸೇ ಬಂತು. ನಾನು ಟರ್ನ್ ಆನ್ ಮಾಡ್ತೀನಿ, ಟ್ರೂ ಬರುತ್ತೆ. ಸೊ ದಿಸ್ ಹೌ ಇಟ್ ವರ್ಕ್ಸ್. ಇದರ್ ನಾನು ಕಂಟಿನ್ಯೂಸ್ ಆಗಿ ರನ್ ಮಾಡ್ತೀನಿ, ಟ್ರೂ ಫಾಲ್ಸ್ ಈ ಥರ ಕಂಟ್ರೋಲು ಇಂಡಿಕೇಟರ್ ವರ್ಕ್ ಆಗುತ್ತೆ. ಸೊ ದಿಸ್ ಇಸ್ ಬೂಲಿಯನ್ ಡೇಟಾ ಟೈಪ್. ಆ್ಯಂಡ್ ಇಲ್ಲಿ ಒಂದು ಎರರ್ ವೈರ್ ಇದೆ. ಸೊ ಎರರ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಸದ್ಯಕ್ಕೆ ಕಂಟ್ರೋಲ್ ಬಿ ಒತ್ತಿದ ತಕ್ಷಣ ಎರರ್ ಎಲ್ಲ ಕ್ಲಿಯರ್ ಆಗುತ್ತೆ, ಎರರ್ ವೈರ್ಸ್. ಸೊ ಸ್ಟ್ರಿಂಗ್ ಇದೆ, ಸ್ಟ್ರಿಂಗ್ ಕಂಟ್ರೋಲ್. ಸೊ ಸಪೋಸ್ ನಾನು ಲ್ಯಾಬ್ ಯು ಅಂತ ಕೊಡ್ತೀನಿ. ಸೊ ಸ್ಟ್ರಿಂಗ್ ಇದೆ, ಈ ಸ್ಟ್ರಿಂಗ್ಗೆ ಇಂಡಿಕೇಟರ್ ಕೊಡ್ತೀನಿ, ಇಂಡಿಕೇಟರ್. ಸೊ ಇಂಡಿಕೇಟರ್ ಇದೆ. ಸೊ ನಾವೇನೇ ಟೈಪ್ ಮಾಡಿದ್ರು, ಸಪೋಸ್ ಏನೋ ಟೈಪ್ ಮಾಡಿದೆ, ಕ್ಲಿಕ್ ಕೊಟ್ಟೆ, ಬೇರೆ ಎಲ್ಲರೂ ಕ್ಲಿಕ್ ಕೊಟ್ಟ ತಕ್ಷಣ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ ದಿಸ್ ಈಸ್ ಸ್ಟ್ರಿಂಗ್ ಡೇಟಾ ಟೈಪ್. ಸೊ ಸೊ ಸ್ಟ್ರಿಂಗ್ ಡೇಟಾ ಟೈಪ್ ಆಯಿತು. ನೆಕ್ಸ್ಟ್ ಅರೇ ಡೇಟಾ ಟೈಪಿಗೆ ಬರೋಣ. ಸೊ ದಿಸ್ ಇಸ್ ಜಸ್ಟ್ ಅನ್ ಅರೇ ಕಂಟೈನರ್. ಇಲ್ಲಿ ಏನಾಗುತ್ತೆ, ಎಂಟಿ ಕಂಟೈನರ್ ಇರುತ್ತೆ. ನಾನು ಯಾವ ಡೇಟಾ ಟೈಪ್ ಹಾಕ್ತೀನೋ ಇಟ್ ಟೇಕ್ಸ್. ಸೊ ಇಲ್ಲಿ ಸಪೋಸ್ ನಾನು ಏನು ಮಾಡ್ತಾ ಇದ್ದೀನಿ, ಈಗ ಒಂದು ನ್ಯೂಮೆರಿಕ್ ಅರೇ ಕ್ರಿಯೇಟ್ ಮಾಡಬೇಕು. ಇಲ್ಲಿ ನ್ಯೂಮೆರಿಕ್ಗೆ ಬಂದಿದ್ದೀನಿ, ನ್ಯೂಮೆರಿಕ್ ಕಂಟ್ರೋಲ್ನ ಕ್ಲಿಕ್ ಮಾಡಿದ್ದೀನಿ. ಸೊ ನ್ಯೂಮೆರಿಕ್ ಕಂಟ್ರೋಲ್ ಇದೆ. ಸೊ ನಾನು ಇಲ್ಲಿ ಬಂದ ತಕ್ಷಣ ಬ್ಲ್ಯಾಕ್ ಕಲರ್ ಔಟರ್ ಲೈನ್ ಬರುತ್ತೆ, ಅಂದರೆ ಇಟ್ ಈಸ್ ಇನ್ಸೈಡ್ ದ ಅರೇ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಡಬಲ್ ಡೇಟಾ ಟೈಪ್ ಇರೋವಂಥ ಅರೇ ಕ್ರಿಯೇಟ್ ಆಗುತ್ತೆ. ಸೊ ಸಪೋಸ್ ನಾನು ಇಲ್ಲೇನು ಮಾಡ್ತೀನಿ, 1.5, ಸೊ 1.68. ಸೊ ಇಲ್ಲೇನಾಗಿದೆ, ನಾನು ಇಲ್ಲೇನು ಕೊಡಲಿಲ್ಲ, ಇಲ್ಲಿ ಸೆಕೆಂಡ್ ಇಂಡೆಕ್ಸು ಕೊಟ್ಟೆ. ಬಟ್ ಇಲ್ಲಿ ಅರೇ ಪ್ರಾಪರ್ಟೀಸ್ ಹೀಗೆ ವರ್ಕ್ ಆಗುತ್ತೆ. ಏನೂ ಇಲ್ಲ ಅಂತಂದರೆ ಡಿಫಾಲ್ಟ್ ಆಗಿ 0 ಅಥವಾ ಫಾಲ್ಸ್ ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಅರೇ ಕ್ರಿಯೇಟ್ ಆಗಿದೆ. ನಾನು ಅರೇಗೆ ಒಂದು ಇಂಡಿಕೇಟರ್ ಕೊಡ್ತೀನಿ, ಅರೇ ಇಂಡಿಕೇಟರ್ ಕೂಡ ಕ್ರಿಯೇಟ್ ಆಯಿತು. ಸೊ ದಿಸ್ ಇಸ್ ಡಬಲ್ ಅರೇ. ಸಪೋಸ್ ನನಗೆ ಸ್ಟ್ರಿಂಗ್ ಅರೇ ಬೇಕು ಅಂತಂದರೆ ಸೇಮ್ ಅರೇ ಕಂಟೈನರ್ ಓಪನ್ ಮಾಡಿ, ಅರೇ ಕಂಟೈನರ್ ತೊಗೊಂಡು ಅಲ್ಲಿಗೊಂದು ಸ್ಟ್ರಿಂಗ್ ಕೊಡಬೇಕು. ಬೂಲಿಯನ್ ಬೇಕು ಅಂದರೆ ಬೂಲಿಯನ್ ಕೊಡಬೇಕು ಅಷ್ಟೆ. ಸೊ ನಾನು ಸ್ಟ್ರಿಂಗ್ ಟೈಪ್ ಮಾಡ್ತೀನಿ. ಸೊ ಟೈಪ್ ಮಾಡಿದ್ದೀನಿ. ಈಗ ಇದಕ್ಕೊಂದು ಇಂಡಿಕೇಟರ್ ಕೂಡ ಕ್ರಿಯೇಟ್ ಮಾಡ್ತೀನಿ. ಸೊ ದಿಸ್ ಈಸ್ ಇಂಡಿಕೇಟರ್, ದಿಸ್ ಹೌ ಇಟ್ ಲುಕ್ಸ್. ಸೊ ಇದನ್ನು ಕಾಪಿ ಮಾಡುವಾಗ ಕೇರ್ಫುಲ್ ಆಗಿ ಈ ಥರ. ಸೊ ಅರೇ ಆಯಿತು. ದೆನ್ ವಿ ಹ್ಯಾವ್ ವೇವ್ ಫಾರ್ಮ್ ಡೇಟಾ ಟೈಪ್. ಸೊ ವೇವ್ ಫಾರ್ಮ್ ಡೇಟಾ ಟೈಪ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಸಪೋಸ್ ನಾನೊಂದು ವೇವ್ ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ. ಸೊ ವೇವ್ ಫಾರ್ಮ್ ಕ್ರಿಯೇಟ್ ಮಾಡೋಕ್ಕೆ ವೇವ್ ಫಾರ್ಮ್. ಸೊ ನಾನೀಗ ಒಂದು ವೇವ್ ಫಾರ್ಮ್ ಕ್ರಿಯೇಟ್ ಮಾಡ್ತೀನಿ. ರೈಟ್ ಕ್ಲಿಕ್, ವೇವ್ ಫಾರ್ಮ್, ಅನಲಾಗ್ ವೇವ್ ಫಾರ್ಮ್, ಜನರೇಷನ್, ಬೇಸಿಕ್ ಫಂಕ್ಷನ್ ಜನರೇಷನ್. ಸೊ ಈಗ ನಾನೀಗ ಒಂದು ಟೂಲ್ ಕಿಟ್ ತೊಗೊಂಡೆ, ಬಟ್ ಏನು ಇನ್ಪುಟ್ ಕೊಡಬೇಕು ಗೊತ್ತಾಗಲಿಲ್ಲ ಅಂತಂದರೆ ಕಂಟ್ರೋಲ್ ಹೆಚ್ಚು ಒತ್ತಬೇಕು. ಸೊ ಇಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ, ನೀಟಾಗಿ ಓದ್ಕೋಬೇಕು. ಸೊ ಆಫ್ಸೆಟ್, ರಿಸೆಟ್ ಸಿಗ್ನಲ್ ಇವೆಲ್ಲ ಹೇಗೆ ಕೊಡಬೇಕು ಅಂತ ಗೊತ್ತಾಗಲಿಲ್ಲ ಅಂದರೂ ನೋ ಪ್ರಾಬ್ಲಮ್. ಸೊ ಜಸ್ಟ್ ರೈಟ್ ಕ್ಲಿಕ್ ಓವರ್ ಹಿಯರ್ ಆ್ಯಂಡ್ ಕ್ರಿಯೇಟ್ ಆ್ಯಂಡ್ ಆಲ್ ಕಂಟ್ರೋಲ್ಸ್ ಆ್ಯಂಡ್ ಇಂಡಿಕೇಟರ್ಸ್. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಫ್ರಂಟ್ ಪ್ಯಾನಲಲ್ಲಿ ರ್ಯಾಂಡಮ್ ಆಗಿ ಕಂಟ್ರೋಲ್ಸ್ ಇಂಡಿಕೇಟರ್ಸ್ ಕೂತ್ಕೊಳ್ಳುತ್ತೆ. ಸೊ ದಟ್ಸ್ ವೈ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ, ಅಂದರೆ ಜಸ್ಟ್ ಸ್ಕ್ರಾಲ್ ಅಪ್ ಮಾಡ್ತೀನಿ. ಸೊ ಕ್ರಿಯೇಟ್ ಆಲ್ ಕಂಟ್ರೋಲ್ಸ್ ಆ್ಯಂಡ್ ಇಂಡಿಕೇಟರ್ಸ್. ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ಸ್ಕ್ವೇರ್ ವೇವ್, ಡ್ಯೂಟಿ ಸೈಕಲ್ಲು, ರಿಸೆಟ್ ಸಿಗ್ನಲ್ಲು ಎಲ್ಲ ಬಂದಿದೆ. ಬಟ್ ಇಲ್ಲಿ ಕ್ಲೆಮ್ಸಿ ಆಗಿದೆ. ಸೊ ಕಂಪ್ಲೀಟ್ ನಾನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ಲೀನ್ ಅಪ್ ಸೆಕ್ಷನ್ ಕ್ರಿಯೇಟ್ ಮಾಡ್ತೀನಿ, ಸ್ವಲ್ಪ ನೀಟ್ ಆಗುತ್ತೆ. ಸೊ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಅಂದರೆ ಇದು ದಿಸ್ ಇಸ್ ವೇವ್ ಫಾರ್ಮ್ ಡೇಟಾ ಟೈಪ್. ಸೊ ಇಲ್ಲೇನಾಗುತ್ತೆ, ಸ್ಯಾಂಪಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಸ್ಯಾಂಪಲ್ಸ್ ವಿಲ್ ಕ್ರಿಯೇಟ್ ದ ವೇವ್ ಫಾರ್ಮ್ ಅಷ್ಟೇ.
ಸೊ ಇದನ್ನು ಅರೇಯಲ್ಲಿ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ಹೇಗೆ ಅಂತಂದರೆ ಸಪೋಸ್ ಈಗ ಈ ಅರೇ ಸಪೋಸ್ ನಾನೊಂದು ಗ್ರಾಫ್ ತಗೋತೀನಿ. ಸೊ ಈ ಗ್ರಾಫ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೋತೀನಿ. ಈಗ ಇದು ವೇವ್ ಫಾರ್ಮು, ನಾನು ವೇವ್ ಫಾರ್ಮ್ ಡೇಟಾ ಟೈಪ್ ಕೊಡಬೇಕು, ಅದು ಇಲ್ಲಿದೆ. ಅದನ್ನು ಜನರೇಟ್ ಮಾಡ್ತಾ ಇರೋದು ಯಾವುದು, ಈ ಟೂಲ್ ಕಿಟ್ಟು. ಜನರೇಟ್ ಮಾಡಬೇಕಾಗಿರೋದು ಸೈನ್ ವೇವ್. ನಾನು ಇಲ್ಲಿ ನೋಡ್ಬೋದು, ಇಲ್ಲಿ ಔಟ್ಪುಟ್ ಬಂದಿದೆ. ಈಗ ಇಲ್ಲಿ ಸಿಗ್ನಲ್ ಔಟ್ ಇದೆ. ಸೊ ವೇವ್ ಫಾರ್ಮ್ ಗ್ರಾಫ್ ಇಲ್ಲಿದೆ. ಸೊ ಸಪೋಸ್ ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಬ್ಲಾಕ್ ಡಯಾಗ್ರಾಮಲ್ಲಿ ಅದು ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ನಾನೇನು ಮಾಡ್ತಾ ಇದ್ದೀನಿ, ಈ ವೇವ್ ಫಾರ್ಮ್ ಡೇಟಾ ಟೈಪ್ನ ವೇವ್ ಫಾರ್ಮ್ ಗ್ರಾಫ್ ಕೊಡ್ತಾ ಇದ್ದೀನಿ. ಸೊ ನಾನೀಗ ರನ್ ಮಾಡ್ತಾ ಇದ್ದೀನಿ. ಸಪೋಸ್ ಇಲ್ಲಿ ಸೈನ್ ಸಿಗ್ನಲ್ ಇದೆ, ಸೈನ್ ವೇವ್ ಇದೆ. ಸಪೋಸ್ ನಾನು ಟ್ರಯಾಂಗಲ್ ವೇವ್ ಕೊಡ್ತೀನಿ, ಟ್ರಯಾಂಗಲ್ ವೇವ್ ಬರುತ್ತೆ. ನಾನು ರನ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ರನ್ ಕೊಟ್ಟಿರ್ತೀನಿ. ಸೊ ಟ್ರಯಾಂಗಲ್, ಸೈನ್ ವೇವ್, ಟ್ರಯಾಂಗಲ್ ಆ್ಯಂಡ್ ಸ್ಕ್ವೇರ್ ವೇವ್, ದಿಸ್ ಹೌ ಇಟ್ ವರ್ಕ್ಸ್. ಸೊ ಈಗ ಸಪೋಸ್ ಸೈನ್ ವೇವ್ ಇದೆ. ಸೊ ವೇವ್ ಫಾರ್ಮ್ ಡೇಟಾ ಟೈಪ್ನ ನಾನು ವೇವ್ ಫಾರ್ಮ್ ಕೊಟ್ಟಿದ್ದೀನಿ. ಸೊ ದಿಸ್ ಹೌ ಇಟ್ ವರ್ಕ್ಸ್. ಸೊ ಇಲ್ಲಿ ಏನಾಗುತ್ತೆ ನೆಕ್ಸ್ಟ್, ಸೊ ವೇವ್ ಫಾರ್ಮ್ ಆಯಿತು. ನೆಕ್ಸ್ಟ್ ಡಿವೈಸ್ ಇಂಟರ್ಫೇಸ್. ಸೊ ಇನ್ನು ಈ ನಮ್ಮ ಟೆಕ್ಸ್ಟ್ ರಿಂಗ್ ಅಂತೆಲ್ಲ ಇದೆ, ವಿಲ್ ಎಕ್ಸ್ಪ್ಲೈನ್. ಸೊ ಈಗ ಡಿವೈಸ್ ಇಂಟರ್ಫೇಸ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಸಪೋಸ್ ನನ್ನ ಹತ್ರ ಒಂದು ಆರ್ಡಿನೋ ಬೋರ್ಡ್ ಇದೆ ಅಥವಾ ಯಾವುದೋ ಒಂದು ಹಾರ್ಡ್ವೇರ್ ಇದೆ. USB ಕೇಬಲ್ ಸಹಾಯದಿಂದ ನಾನು ಲ್ಯಾಪ್ಟಾಪ್ಗೆ ಅಥವಾ PC ಮಾಡಿದ್ದೀನಿ. ಸೊ ಕನೆಕ್ಟ್ ಆಗಿದೆ. ಈಗ ಅದು ಕನೆಕ್ಟ್ ಆಗಿರೋದು ಯಾವ ಕಾಮ್ ಸೆಲೆಕ್ಟ್ ಮಾಡಬೇಕು, ಕಾಮ್ 8, 7 ಆ ಥರ. ಅದು ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಸಪೋಸ್ ನಾನು ಇಫ್ ಯು ಸರ್ಚ್ ಓವರ್ ಹಿಯರ್, ಸಪೋಸ್ ಆರ್ಡಿನೋ, ಇಲ್ಲಿ ವೀಸಾ. ಸೊ ಸಪೋಸ್ ಎಲ್ಲರ ಹತ್ರ ಆರ್ಡಿನೋ ಟೂಲ್ ಕಿಟ್ಸ್ ಇರೋದಿಲ್ಲ. ಸಪೋಸ್ ನಾನು ಯಾವುದೋ ಆರ್ಡಿನೋ ಬೋರ್ಡ್ ಅಥವಾ ಯಾವುದೋ ಹಾರ್ಡ್ವೇರ್ನ USB ಮುಖಾಂತರ ಕನೆಕ್ಟ್ ಮಾಡಿದ್ದೀನಿ ಅಂತಂದರೆ, ನಾವು ಕಾಮ್ ಪೋರ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅವಾಗ ನಾನು ಕಂಟ್ರೋಲ್ ಸ್ಪೇಸ್ ಒತ್ತುತ್ತೀನಿ. ನಾವು ಏನು ಬೇಕಾದರೂ ಇಲ್ಲಿ ಟೈಪ್ ಮಾಡಿ ತೊಗೋಬೋದು. ನಾನು ಸಪೋಸ್ ವೀಸಾ ಅಂತ ಕೊಡ್ತೀನಿ. ಸೊ ವೀಸಾ ಓಪನ್ ಅಂತ ಕೊಡ್ತೀನಿ. ಸೊ ಇಲ್ಲಿ ಏನಾಗಿದೆ, ಇಲ್ಲಿ ನೋಡ್ತಾ ಇರ್ಬೋದು ವೀಸಾ ರಿಸೋರ್ಸ್ ನೇಮ್ ಅಂತ ಇದೆ. ಸೊ ನಾನು ಕ್ರಿಯೇಟ್ ಕಂಟ್ರೋಲ್ ಕೊಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ವೀಸಾ ರಿಸೋರ್ಸ್ ನೇಮ್, ಇದು ಡಿವೈಸ್ ಕಂಟ್ರೋಲು. ಇಲ್ಲೇನಾಗಿದೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ, ರಿಫ್ರೆಶ್ ಕೊಡ್ತೀನಿ. ಓಕೆ, ಇಲ್ಲಿ ಕಾಮ್ 8 ಬಂದಿದೆ. ನಾನು ಕಾಮ್ 8ನ ಸೆಲೆಕ್ಟ್ ಮಾಡ್ಬೋದು. ಸೊ ದ ಹಾರ್ಡ್ವೇರ್ ಹ್ಯಾಸ್ ಬಿನ್ ಹಾರ್ಡ್ವೇರ್ ಹ್ಯಾಸ್ ಬಿನ್ ಕನೆಕ್ಟೆಡ್ ಥ್ರೂ ವೀಸಾ ರಿಸೋರ್ಸ್. ಸೊ ಈ ವೀಸಾ ಏನು ಮಾಡುತ್ತೆ ಅಂದರೆ ಹಾರ್ಡ್ವೇರ್ ಕನೆಕ್ಷನ್ಗೆ ಹೆಲ್ಪ್ ಮಾಡುತ್ತೆ. ಕಾಮ್ 8. ಸೊ ಈ ವೀಸಾ ದಿಸ್ ವೀಸಾ ಸಪೋರ್ಟ್ಸ್ ದ ಕಾಮ್ ಕನೆಕ್ಷನ್ಸ್. ಇಲ್ಲಿ ಏನಾಗಿದೆ, ಕಾಮ್ 8ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸಪೋಸ್ ಇನ್ನೂ ಏನಾದರೂ ಕೊಟ್ಟಿದ್ರೆ ಕಾಮ್ 9, 10 ಅಂತೆಲ್ಲ ಬರುತ್ತೆ. ಸೊ ನಾನೀಗ ಕಾಮ್ 8ನ ಸೆಲೆಕ್ಟ್ ಮಾಡಿದ್ದೀನಿ. ದಿಸ್ ಹೌ ದ ಡಿವೈಸ್ ಇಂಟರ್ಫೇಸ್ ವರ್ಕ್ಸ್. ಸೊ ದಿಸ್ ಆರ್ ಆಲ್ ದ ಡೇಟಾ ಟೈಪ್ಸ್. ಸೊ ಜೊತೆಗೆ ಇಲ್ಲಿ ಕೆಲವೊಂದು ಈನಮ್ ಅಂತ ಕೂಡ ಇದೆ, ಕ್ಲಸ್ಟರ್ ಅಂತ ಕೂಡ ಇದೆ. ಸೊ ನಾನು ಈ ಕ್ಲಸ್ಟರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅರೇ ಅಂದರೆ ಸೇಮ್ ಡೇಟಾ ಟೈಪು, ಬಟ್ ಕ್ಲಸ್ಟರ್ಗೆ ಹಾಗಲ್ಲ. ಯಾವ ಡೇಟಾ ಟೈಪ್ ಬೇಕಾದ್ರೂ ಕೊಡ್ಬೋದು. ನಾನು ನ್ಯೂಮರಿಕ್ ಕೊಡ್ತೀನಿ, ಬೂಲಿಯನ್ ಕೊಡ್ತೀನಿ, ಮತ್ತು ಒಂದು ಸ್ಟ್ರಿಂಗ್ ಕೊಡ್ತೀನಿ. ಸೊ ಈಗ ಕ್ಲಸ್ಟರ್ ಏನಿದೆಯಲ್ಲ, ಇದರೊಳಗೆ ಇಷ್ಟು ಕಂಟೆಂಟ್ಸ್ ಇರುತ್ತೆ. ಆ ಕ್ಲಸ್ಟರ್ ಇಲ್ಲಿದೆ. ಸೊ ಈಗ ಕ್ಲಸ್ಟರಿಂದ ನನಗೆ ಆಚೆ ವ್ಯಾಲ್ಯೂ ಬೇಕು ರೀಡ್ ಮಾಡೋಕ್ಕೆ ಅಂತಂದರೆ ಅನ್ಬಂಡಲ್ ಬೈ ನೇಮ್, ಅನ್ಬಂಡಲ್ ಇವೆರಡನ್ನ ಯೂಸ್ ಮಾಡ್ಬೋದು. ಸೊ ಈಗ ನಾನು ಇಲ್ಲಿ ಕೊಟ್ಟೆ. ಸೊ ಇಲ್ಲಿ ನ್ಯೂಮೆರಿಕ್ ಬೂಲಿಯನ್ ಸ್ಟ್ರಿಂಗ್ ಅಂತ ಇದೆ, ನೇಮ್ಸು. ಆ ನೇಮ್ಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಸಪೋಸ್ ಆ ನೇಮ್ಸ್ ಎಲ್ಲ ಬೇಡ, ಜಸ್ಟ್ ಡೇಟಾ ಟೈಪ್ ಸಾಕು ಅಂದರೆ ಈ ಥರನೂ ಬರುತ್ತೆ. ಸೊ ಐ ವಿಲ್ ಕ್ರಿಯೇಟ್ ಇಂಡಿಕೇಟರ್. ಸೊ ಇಲ್ಲಿ ನೋಡ್ಬೋದು ನಿಮಗೆ ಒಂದು ಇಂಡಿಕೇಟರ್ ಕ್ರಿಯೇಟ್ ಆಗಿದೆ, ಬಟ್ ಕ್ಲಸ್ಟರ್ದು ಸೊ ಇಲ್ಲಿ ನೋಡ್ಬೋದು ಇಂಡಿಕೇಟರ್ ಕ್ರಿಯೇಟ್ ಆಗಿದೆ, ಬಟ್ ಇದು ಕ್ಲಸ್ಟರ್ದು ಇಂಡಿಕೇಟರ್. ಸೊ ನಾವೇನು ಮಾಡಬೇಕು, ಕ್ಲಸ್ಟರ್ನ ಕನೆಕ್ಟ್ ಮಾಡಬೇಕು. ಸಪೋಸ್ ಸಿಂಗಲ್ ವ್ಯಾಲ್ಯೂ ಬೇಕು ಅಂತಂದರೆ ನ್ಯೂಮೆರಿಕ್ ಇಂಡಿಕೇಟರ್, ಬೂಲಿಯನ್ ಇಂಡಿಕೇಟರ್, ಸ್ಟ್ರಿಂಗ್ ಇಂಡಿಕೇಟರ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ನಾವು ರನ್ ಮಾಡಬೇಕು. ರನ್ ಮಾಡಿದಾಗ ಏನು ವ್ಯಾಲ್ಯೂ ಕೊಟ್ಟಿದ್ದೀವಿ, 4,
ಇಲ್ಲಿ ಟ್ರೂ, ಇಲ್ಲಿ ಆರ್ ಅಂತ ಕೊಟ್ಟಿರ್ತೀವಿ. ಸೊ ಈ ವ್ಯಾಲ್ಯೂ ಇಲ್ಲಿ ಬರುತ್ತೆ. ಸೊ ದಿಸ್ ಹೌ ದ ಕ್ಲಸ್ಟರ್ ವರ್ಕ್ಸ್. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಆಗಲೇ ನೋಡುವಾಗ ಸೈನ್ ವೇವ್, ಟ್ರಯಾಂಗಲ್ ವೇವ್, ಸ್ಕ್ವೇರ್ ವೇವ್ ಅಂತ ನೋಡ್ತಾ ಇದ್ದೀರಾ. ಸೊ ದಿಸ್ ಇಸ್ ಈನಮ್. ಸೊ ಈನಮ್ ಯಾವ್ದು ಬೇಕಾದರೂ ಒಂದನ್ನ ಸೆಲೆಕ್ಟ್ ಮಾಡ್ಬೋದು. ಅದು ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ, ರೈಟ್ ಕ್ಲಿಕ್ ಓವರ್ ಹಿಯರ್, ರಿಂಗ್ ಆ್ಯಂಡ್ ಈನಮ್ ಅಂತ ಇದೆ. ಸೊ ರೈಟ್ ಕ್ಲಿಕ್ ಆನ್ ದ ಫ್ರಂಟ್ ಪ್ಯಾನಲ್, ಇಲ್ಲಿ ರಿಂಗ್ ಆ್ಯಂಡ್ ಈನಮ್ಗೆ ಬಂದರೆ ಈನಮ್ ಅಂತ ಇದೆ. ಸೊ ಈನಮ್ ಇಲ್ಲಿ ನಾನೊಂದು ಕಂಟ್ರೋಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಕ್ಕೊಂದು ಸ್ವಲ್ಪ ಕಂಟೆಂಟ್ ಆ್ಯಡ್ ಆಗಬೇಕು ಅಂತಂದರೆ ಎಡಿಟ್ ಐಟಮ್ಸ್. ಸೊ ಐ ವಿಲ್ ಗಿವ್ ಫಸ್ಟ್, ಸೆಕೆಂಡ್, ಥರ್ಡ್, ಈ ಥರ ನಾನು ಈನಮ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇದಕ್ಕೊಂದು ಇಂಡಿಕೇಟರ್ ಕೂಡ ಕ್ರಿಯೇಟ್ ಮಾಡ್ಕೋತೀನಿ. ಸೊ ದಿಸ್ ಇಸ್ ಇಂಡಿಕೇಟರ್. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕಂಟಿನ್ಯೂಸ್ ರನ್ ಕೊಡ್ತಾ ಇದ್ದೀನಿ. ಫಸ್ಟನ್ನು ಸೆಕೆಂಡ್ ಚೇಂಜ್ ಮಾಡ್ತೀನಿ, ಸೆಕೆಂಡ್ ಬಂದಿದೆ. ಥರ್ಡ್ ಚೇಂಜ್ ಮಾಡ್ತೀನಿ, ಥರ್ಡ್ ಬಂದಿದೆ. ದಿಸ್ ಹೌ ದ ಈನಮ್ ವರ್ಕ್ಸ್. ಸೊ ಓಕೆ, ಡನ್. ಸೊ ಈಗ ಡೇಟಾ ಟೈಪ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾಯಿತು.